ಅದು ಸುಧಾರಿಸಬೇಕು. ಮಾನ್ಯ ಸಭಾಧ್ಯಕ್ಷೆ ಬರಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ, ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂತ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು, ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫರ್ಡ್ ಇಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ರು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದ್ರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನ ಕೊಬ್ಬರಿ ತಗೊಳ್ಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಸಚಿವ ಸಂಪುಟದ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದ್ರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು, ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಿಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೆ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದ್ರು. ಆದ್ರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡಕ್ಕಾಗಲಿಲ್ಲ. ಆದ್ರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನೂ ಮಾಡಿ, ರೈತರು ಉಳಿಸಬೇಕು. ಅದಕ್ಕೆ ನಾವೀಗ ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತೆ ಇದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ ಜಿಲ್ಲೆಯಲ್ಲೂ ತೆಂಗಿದೆ. ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿಗೆ ಕಾಯಿ. ಎಳ್ನೀರು 25 ರೂಪಾಯಿ ಬಾಂಬೆ ಹೋಗುತ್ತೆ. ಎಳ್ನೀರು ಕೊಡಕ್ಕಾಗಲ್ಲ, ನಂಜು ಬರುತ್ತೆ ಮರ ಅಂತ ಹೇಳಿ. ಅದರಿಂದ ದಯಮಾಡಿ ಒಂದ್ ಕಡೆ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾದ ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ. ಯಾಕೆಂದ್ರೆ ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ನಾನು ಅವತ್ತು ಈ ತರ ಹೇಳಿದ್ದೆ. ಇವತ್ತು ಅದು ಮಾಡಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ. ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಡಕ್ಕಾಗಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಮೊನ್ನೆ ಈಗ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ನೀವು ಪ್ರಾರಂಭ ಮಾಡಿದ್ರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ ಅಲ್ಲ, ನಾಳೆ ಬೇಡ ಅನ್ನಲ್ಲ. ಮಂತ್ರಿ ಅಲ್ಲೇ ಬಹಳ ಅನ್ಯಾಯ ಆಗಿದೆ. ಈಗ ಶಿವಲಿಂಗ ಅವ್ರು ಮುಗಿಸ್ಲಿ, ಆಯ್ತು ಅವ್ರು ಮುಗಿಸ್ಲಿ, ಅಲ್ಲ ಚರ್ಚೆ ಆಗಲೇ. ಆ ಷಡಕ್ಷರ ಮುಗಿಸ್ಲಿ. ನೀವು ಮಾತಾಡೋದು ನೀವು ಮಾತಾಡಿ, ನೀವು ಮಾತಾಡಿ. ಈಗ ನಿಲುವಳಿ ಕೊಡಿ, ಕೊಬ್ಬರಿ ಬೆಳೆ ನಾವೇ ಷಡಕ್ಷರ ಅವ್ರು ಮಾತಾಡಿ, ನೀವು ಮಾತಾಡಿ. ಊನಪ್ಪ ಮಾತಾಡ. ಏನ್ ನೋಂದಣಿ ಆಗಿದೆಯೋ ನೋಂದಣಿ ಆಗಿರೋದ್ರಲ್ಲಿ ಫುಲ್ ಅದಕ್ಕೆ ರೈತರು ಅನ್ಯಾಯ ಮಾಡಿದ್ರೆ ಮಾತಾಡ್ಲಿ, ಮಾಡಬೇಕು ಅಂತ ಔಟ್ಸೋರ್ಸರ್ನೆಲ್ಲ ಸದಸ್ಯರೇ ಅವರೇ, ನೀವು 2 ಅಸೆಂಬ್ಲಿಯಲ್ಲಿ ಕೂಡ ಇದೇ ಮಾತಾಡಿದ್ದಾರೆ. ಕಷ್ಟಕಾಲದಲ್ಲಿ ಅದು ಸಂಬಂಧ ಮಾತಾಡ್ಲಿವೆ, ನಿನ್ನಿಂದನೇ ಇರ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ, ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು. ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು 1 ವಾರ ಆದ್ರೂ ಕೊಡ್ಲಿಲ್ಲ.
ಕೊನೆ ದಿವಸ 1 ಗಂಟೆ ಕಾಲ ಕೊಟ್ಟು ಬ್ಲಾಕ್ ಆಗಿದೆ ಅಂತ 4 ಜನದ ಮಾತ್ರ ತಗೊಂಡವ್ರೆ. ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆನಲ್ಲಿ ಬಂದಿದೆ. ನಾನೇನು ಹೇಳ್ತಾ ಇಲ್ಲ, ಪತ್ರಿಕೆನಲ್ಲಿ ಬಂದು 6 ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು. ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಮಾಡಕ್ ಹೋಗಲ್ಲ. ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ. ಸರಿ, ಕೇಂದ್ರ ಸರ್ಕಾರದಿಂದೆಲ್ಲರೂ ಮಾಡಿ, ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ 1,500 ಕನಿಷ್ಠ 3,000 ಕೊಡ್ಲಿ. 12 ಪ್ಲಸ್ 3,000 ಅಂದ್ರೆ 15,000 ಆಗುತ್ತೆ. ಅದರಿಂದ ದಯಮಾಡಿ ಇದನ್ನ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ. ನಾಳೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ. ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು. ರೂಲ್ 68 ಅಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭೆ ಬಾಲಕೃಷ್ಣ ಅವರು ಒಂದ್ ಸೆಕೆಂಡ್ ನೀವು ಮಾತಾಡಿದ್ರಿ, ಸ್ವಲ್ಪ ಈಗ ಮಾತಾಡುವ ಅವಕಾಶ ಮಾಡುವ. ಶಿವಲಿಂಗ 2 ನಿಮಿಷ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಾಮಿ ಗೊತ್ತ ನೆಕ್ಸ್ಟ್ ಆಯ್ತು ಮಾತು ಬೆಳಿಗ್ಗೆ ಮಾತಾಡಿದ್ರೆ ನಾವು ಆದ್ಮೇಲೆ ಮಾತಾಡಿದ್ರೆ ಮರ್ಯಾದೆ ಆಯ್ತು. ಮತ್ತೆ ಮಾತಾಡಿ 2 ನಿಮಿಷ ಏನಾಗ್ತದೆ ಈಗ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ. ಕೊಟ್ಟ ತಡೆಯ ಹೆಂಗ್ ಹೊರಡ್ತೀರಾ? ಬಾಲಕೃಷ್ಣ ದಿಲ್ಲಿ ವಾದ ಮಾಡ್ತಿಲ್ಲ. ಸ್ವಲ್ಪ ಇವ್ರು ಹೇಳ್ತಾರೆ, ಬಾಲಕೃಷ್ಣ ಸಮಸ್ಯೆ ಏನ್ ಮಾಡ್ಬೇಕು ಈಗ? ಒಂದು ನಿಮಿಷ ರೇವಣ್ಣ ಸ್ವಲ್ಪ ಕೇಳಿ. ಬಾಲಕೃಷ್ಣ ಅವರೇ, ನೀವು ಬೆಳಿಗ್ಗೆ ಪ್ರಸ್ಥಾನ ಮಾಡಿದಾಗ ನಿಮ್ಗೆ ಫುಲ್ ಸಮಯಾವಕಾಶ ನಾವೆಲ್ಲ ಆಯ್ತು ಬರು ಆವಾಗೆಲ್ಲ ಸಮಯಾವಕಾಶ ನಾವು ಕೊಟ್ಟಿದ್ದೇವೆ. ಕೇಳ್ಬೇಕು. ಆಗ ನೀವು 0 ನರಸ್ವಾಮಿ ಅವರೇ, ಶಿವಲಿಂಗ 2 ನಿಮಿಷ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೊಬ್ಬರಿ ಬೆಲೆ 19,000 ರೂಪಾಯಿ ಇದ್ದಂತ ಬೆಲೆ 69 ಕನ್ವರ್ಟ್ ಆಯ್ತಾ? 7,000 ರೂಪಾಯಿಗೆ ಹೋಯ್ತು. 9 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಬ್ಬರಿ ಇಂದಲೇ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ 9 ಜಿಲ್ಲೆಗಳ ಸಮಸ್ಯೆ ಇದು. 7,000ಕ್ಕೆ ಹೋಯ್ತು. 7,000ಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಎಲ್ಲ, ಕೊಬ್ಬರಿ ಬೆಳೆಯತಕ್ಕಂಥ ಸಮಸ್ಯೆ ಇರತಕ್ಕಂಥ ಎಲ್ಲ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಅವ್ರು ಹೇಳ್ದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ. ನಾವು ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನು ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ. ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜೆ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನೂ ನಾವು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂತ ಚರ್ಚೆಯನ್ನ ಮಾಡಿ ಬಂದಿದ್ದು. ಅವರು ಪರಿಶೀಲನೆ ಮಾಡ್ತೀವಿ, ಏನಾದ್ರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರ 11,750 ರೂಪಾಯಿ ಇತ್ತು ಬೆಲೆ, ನಾಫೆಡ್ ಬೆಲೆ ಇತ್ತು, ಬೆಂಬಲ ಬೆಲೆ. ಬರೀ ಕೇವಲ 250 ರೂಪಾಯಿಯನ್ನು ಹೆಚ್ಚಿಸಿ 12,000 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೊದಲೇ 1,500 ರೂಪಾಯಿಯನ್ನ ಸಿದ್ದರಾಮಣ್ಣನ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ. ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು. ಅವರು ಕೊಬ್ಬರಿನ ಖರೀದಿ ಮಾಡ್ಕೊಂಡು ಕೊಬ್ಬರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂಥ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ 1 ಕ್ವಿಂಟಾಲ್ಗೆ 1,500 ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇವಣ್ಣ ಅವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲ ತಲೂ ಆಪಾದನೆ ಮಾಡ್ತಾರೆ. ಅವರು ಚುನಾವಣೆಗೆ ಬಂದಾಗ
ಅಲ್ಲ ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಹೇಳಿದ್ರು ವಿಧಾನಸಭಾ ಮೋದಿ ಅವರು ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿ 15,000 ರೂಪಾಯಿ ಅಂತ ಹೇಳಿ ನೀವು ಬಂದಿರಲಿಲ್ಲ ಸ್ವಾಮಿ ಮಾತಾಡೋದನ್ನು ಕೇಳಿ ಆದ್ಮೇಲೆ ನೀವು ಹೇಳಿ ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು ಅಲ್ಲ ಒಂದ್ ನಿಮಿಷ ಇದು ಎಲ್ಲ ರೈತರು ಸಾಯ್ತಾರೆ ಇಲ್ಲಿ ಬರೀ ರಾಜಕೀಯ ತಕ್ಷಣ ಈಗ ಸಮಸ್ಯೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ ಸರ್ಕಾರಕ್ಕೆ ಮುಂದುವರಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಗೊತ್ತಿದೆ ಸಮಾಚಾರ ಮಾತಾಡ್ತಾರೆ ಸುಮ್ಮನೆ ರಾಜಕೀಯನೇ ಮಾತಾಡೋದು ನೀವೇ ಮಾತಾಡಿವೆ ರಾಜಕೀಯ ಮಾತಾಡಿದ್ರೆ 15,000 ರೂಪಾಯಿಗೆ ಡಿ.ಕೆ. ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ ರೈತರ ಸಮಸ್ಯೆ ಬಗೆಹರಿಸೋಣಪ್ಪ ರಾಜಕೀಯ ಮಾತಾಡ್ಬೇಡ್ರಿ ರೈತರ ಸಮಸ್ಯೆ ಮಾತಾಡಿ ಈಗ ನೋಡಿ ಅಧ್ಯಕ್ಷ ಸಮಸ್ಯೆ ಮಾತಾಡ್ರಿ ಗೌಡ್ರ ಸರ್ಕಾರ ನಿರ್ಣಯ ಮಾಡಾತು ಕೇಂದ್ರ ಸರ್ಕಾರ 12,000ಕ್ಕೆ ನಿರ್ಧಾರ ಮಾಡಾತು ಇಲ್ಲಿ ಯಾವ ರಾಜಕೀಯನೂ ಬೆರೆಸಕ್ ಬರಲ್ಲ ಶಿವಕುಮಾರ್ ಹೆಸರವರನ್ನ ಡಿ.ಕೆ. ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅವರು ಆ ಹೆಸರನ್ನ ಪ್ರಸ್ತಾಪ ಮಾಡಿ ಚುನಾವಣಾ ಅಟ್ಲೀಸ್ಟ್ ಆಯ್ತು ಈ ಸರ್ಕಾರ 1,500,000 ರೂಪಾಯಿ ಗೊತ್ತಿದೆ 1,500,000 ರೂಪಾಯಿ ಕೊಡ್ತೆ ಅಟ್ಲೀಸ್ಟ್ ಅವ್ರ ಬಾಯಿಲಿ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರಕ್ಕೆ ಮಾರ್ಕೆಟ್ ಬೆಲೆ ಇರ್ತಾರೆ. ಯಾರ ಮನೇಲಿ ಕೊಡ್ತಾರೆ ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ ಒಂದ್ ನಿಮಿಷ ನೋಡಿ ಇದೇ ಅಧ್ಯಕ್ಷರೇ ಆಯ್ತು ಮತ್ತೆ ನೀವು ಗೊತ್ತಾಗುತ್ತೆ ಅಂತೇಳಿ ಬರ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಕೊಬ್ಬರಿ ಬೆಲೆ 10,000ಕ್ಕೆ ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000ಕ್ಕೆ. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500,000 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವರವನ್ನ ಕಂಪ್ಯೂಟರ್ನಲ್ಲಿ
ಆನ್ಲೈನ್ ಇದ್ ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದೆಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ ತಗೊಳಕ್ ಕೊಟ್ಟಿರೋದು. 6.5 ಲಕ್ಷ ಕ್ವಿಂಟಾಲ್ ಅಲ್ಲ, 15 ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ, ಒಬ್ಬ ರೈತನಿಗೆ 20 ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ. ಆ 20 ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ 15 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ, ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಷ್ಟರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು, ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ. ಇವರೆಲ್ಲ ಕ್ಲೋಸ್ ಆಯ್ತು, ನೀವು ಕೊಟ್ಟ 6.5 ಲಕ್ಷ ಕ್ಲೋಸ್ ಆಯ್ತು ಅಂತೇಳಿ ಹೋಗಿದ್ದಾರೆ. ಈಗ ಕೇಂದ್ರ ಸರ್ಕಾರ 15 ಲಕ್ಷಕ್ಕಾದ್ರೂ ಕೊನೆ ಪಕ್ಷ 15 ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರನು 1.5 ಲಕ್ಷ ಟನ್, 1.5 ಲಕ್ಷ ಅಲ್ಲ, ಅಷ್ಟು ಇಷ್ಟು ಅಂತ ಅಲ್ಲ, ಎಷ್ಟು 20 ನೀವೇನ್ ಹೇಳಿದ್ರಿ, 1 ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂಥದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರೆಲ್ಲ ಖರೀದಿ ಮಾಡಿದ್ದಾರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ 15 ಲಕ್ಷ ಟನ್ ಕೊಬ್ಬರಿನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮನವೇನ್ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಕೊಬ್ಬರಿ